ಎಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ಅಂತ ಅಂದ್ಕೊಂಡು ಈ ವಿಡಿಯೋನ ಚಾಲೂ ಮಾಡಕತ್ತೀನಿ ನೋಡ್ರಿ. ಇವತ್ತು ಆಸ್ಪತ್ರೆಯಿಂದ ವ್ಲಾಗ್ನ ಶುರು ಮಾಡಿದ್ದು ನೋಡ್ರಿ. ಯಾಕಂದ್ರೆ ನಮ್ಮ ಯಜಮಾನ್ರಿಗೆ ಆರಾಮಿದ್ದಿಲ್ಲ, ತೋರಿಸ್ಕೊಂಬರೋದಕ್ಕೆ ಹೋಗಿದ್ದೀವಿ. ನನ್ನ ಮಗಳು ಸುಮ್ಮನೆ ಕೂಡಕತ್ತಿದ್ದಿಲ್ಲ, ಅದಕ್ಕೆ ನಾನು ಸ್ವಲ್ಪ ಮೊಬೈಲ್ ಎಲ್ಲ ತೋರಿಸ್ತಾ ಇದ್ದೆ. ನನ್ನ ಮನೆಯವ್ರು ನೋಡಿ ಎಷ್ಟು ಒದ್ದಾಡಕತ್ತಾರ ಅಂತಂದು. ಹಾಗೆ ನನ್ನ ಮಗಳನ್ನ ಮಾತಾಡ್ತಾ ಇದ್ಲು ಫೋನ್ ನೋಡಿ. ಜ್ವರ ಮತ್ತು ತಲೆನೋವು ಅಂತಂದು ಆಸ್ಪತ್ರೆಗೆ ಹೋಗಿದ್ವಿ ನೋಡ್ರಿ ನಾವು. ಯಾಕಂದ್ರೆ ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿದ್ವು, ಅದಕ್ಕೆ ಹೋಗಿ ತೋರಿಸ್ಕೊಂಬಂದ್ರೆ ಆಯ್ತು ಅಂತ ಹೋಗಿದ್ವಿ. ಬ್ಲಡ್ ಚೆಕಪ್ ಕೂಡ ಮಾಡ್ಸೀವಿ ನೋಡ್ರಿ ನಾವು. ಬ್ಲಡ್ ರಿಪೋರ್ಟ್ ಏನೈತೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಯಾವ ಥರ ಊಟ ಕೊಟ್ಟಿದ್ದೀನಿ ಅಂತ ನೋಡ್ರಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಏನು ಅನಿಸ್ತು ಅಂತಂದು ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿರಿ. ಈ 3 ನಿಮಿಷದ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನನಗೂ ಹೆಲ್ಪ್ ಆಗುತ್ತೆ. ಏನಪ್ಪ ಅಂದರೆ ಜ್ವರ ಮತ್ತು ತಲೆನೋವು, ಮೈಕೈ ನೋವು ಎಲ್ಲ ಒಟ್ಟೊಟ್ಟಿಗೆ ಬಂದುಬಿಟ್ಟಿದ್ದು ನಮ್ಮ ಯಜಮಾನ್ರಿಗೆ. ಊಟ ಮಾಡೋದಕ್ಕಾಗ್ತಿರ್ಲಿಲ್ಲ, ನೀರು ಕುಡಿಯೋದಕ್ಕಾಗ್ತಿರ್ಲಿಲ್ಲ, ಆ ಥರ ಇತ್ತು. ವಾಮಿಟಿಂಗ್ ಸೆನ್ಸೇಷನ್ ಇತ್ತು. ಸ್ವಲ್ಪ ಬರ್ತಾ ಬರ್ತಾ ರಿಕವರಿ ಆಯಿತು. ಏನಪ್ಪ ಅಂದ್ರೆ ಫಸ್ಟಿಗೆ ಆರಾಮಿರ್ಲಾರ್ದವ್ರಿಗೆ ಫಸ್ಟಿಗೆ ಗಂಜಿ ಆಗಿರ್ಬೋದು, ಮೊಸರು ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಎಳನೀರಾಗಿರ್ಬೋದು, ORS ಆಗಿರ್ಬೋದು, ಇವನ್ನೆಲ್ಲ ಕೊಡ್ತಾ ಬರಬೇಕು. ಹಂಗಿದ್ರೆ ಸರಿ ಹೋಗುತ್ತೆ. ಹಾಗೆ ಟ್ಯಾಬ್ಲೆಟ್ ಟೈಮಿಗೂ ತೊಗೋಬೇಕು, ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಟೈಫಾಯ್ಡಿಗೆ ಅಂದರೆ ಸಣ್ಣ ಚಿರೋಟಿ ರವೆ ಇರುತ್ತಲ್ಲ, ಅದನ್ನು ಕೊಡ್ತಾ ಬಂದರೆ ಆರಾಮಾಗುತ್ತೆ ಅಂತಲೇ ಹೇಳ್ಬೋದು. ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಈಗ ಅನ್ನ ಆಗಿರ್ಬೋದು, ಈ ಗಟ್ಟಿ ಅಂದರೆ ಸಾಲಿಡ್ ಫುಡ್ ಕೊಟ್ಟರೆ ಜೀರ್ಣ ಆಗೋದಕ್ಕೆ ಭಾಳ ಟೈಮ್ ಬೇಕು ಅದಕ್ಕೆ. ಹಾಗೆ ಹೊಟ್ಟೆ ನೋವು ಶುರು ಆಗುತ್ತೆ. ಅದಕ್ಕೆ ಫಸ್ಟು ನೀವು ಗಂಜಿ ಅಂಥವನ್ನ ಕೊಟ್ಟರೆ ಆರಾಮಾಗ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಟೈಮಿಗೂ ಟ್ಯಾಬ್ಲೆಟ್ ಕೊಡಬೇಕು. ಇದೇ ನಾನು ಹೇಳ್ತಿರೋದೆ. ನೋಡಿ ನನ್ನ ಮಗಳು ಕೊಡ್ತಾ ಇದ್ಲು ನಮ್ಮ ಯಜಮಾನ್ರಿಗೆ. ಅವರೆಲ್ಲ ಟ್ಯಾಬ್ಲೆಟ್ ತಗೊಂಡು ಒಳ್ಳಿಡ ಅಂತ ಕೊಡಕತ್ತಿದ್ರು. ಅದಕ್ಕೆ ನಾನು ಒಳ್ಳಿ ಇಟ್ಟು ನನ್ನ ಮಗಳು ತಗೊತಾ ಇದ್ಲು ನೋಡ್ರಿ. ಈ ಸಣ್ಣ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಬ್ಲಡ್ ರಿಪೋರ್ಟ್ ಆಗಿರ್ಬೋದು, ಮತ್ತು ಅವರಿಗೆ ಜೀರ್ಣಕ್ರಿಯೆ ಸುಲಭ ಆಗೋದಕ್ಕೆ ಯಾವ ಥರ ಕಷಾಯ ಮಾಡಿಕೊಟ್ಟೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.